ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ತುಂಬ ಜನ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಗೊತ್ತು, ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಯಾವುದೇ ಒಂದು ಎಪಿಸೋಡ್ ಕೂಡ ನಿಮ್ಮಿಂದ ಮಿಸ್ ಆಗೋದಿಲ್ಲ. ಎಪಿಸೋಡ್ ಬೈ ಎಪಿಸೋಡು ನೀವು ನೋಡ್ಬೋದು. ಇಷ್ಟವಿಲ್ಲದ ಮದುವೆ ಭಾಗ 7. ಕೆಲಸದ ನಡುವೆ ನಾನು ನನ್ನ ಪರ್ಸನಲ್ ವಿಷಯ ತರೋದಿಲ್ಲ ಎನ್ನುವುದು ನಿನಗೂ ಗೊತ್ತು ತಾನೇ ಬಾಲ. ಫರ್ಗೆಟ್ ಇಟ್. ಹೊಟ್ಟೆ ಬೇರೆ ತುಂಬ ಹಸೀತಿದೆ ಎನ್ನುತ್ತಾ ಅಂಜಲಿ ಅವರಿಗಿರುವ ಊಟದ ಕೋಣೆಯತ್ತ ಹೆಜ್ಜೆ ಹಾಕಿದರೆ ಬಾಲಕೃಷ್ಣ ಅವಳನ್ನು ಹಿಂಬಾಲಿಸಿದನು. ತನಗಿಷ್ಟವಾದದ್ದನ್ನು ಪ್ಲೇಟಿಗೆ ಬಡಿಸಿಕೊಂಡು ಗೆಳೆಯನ ಜೊತೆ ಮುಂದಿನ ದಿನಗಳಲ್ಲಿ ನಡೆಯುವ ರೆಡ್ಡಿ ಮಗಳ ಮದುವೆಯ ಬಗ್ಗೆ ಹರಟುತ್ತಾ ಇನ್ನೇನು ತಿಂಡಿ ಮುಗಿಸಿ ಹೇಳಬೇಕು ಎನ್ನುವಾಗ ಐಶ್ವರ್ಯ ಗಡಿಬಿಡಿಯಲ್ಲೇ ಓಡುತ್ತಾ ಅವರ ಪಕ್ಕ ಬಂದು ಕುಳಿತು ಹೇದುಸಿರು ಬಿಡುತ್ತಿದ್ದವಳನ್ನು ನೋಡಿ ನಗು ಬಂದಿತವರಿಗೆ. ಗೆಳತಿಯ ತಲೆಗೊಂದು ಮುಟಕಿದ ಅಂಜಲಿ, ನೀನೋ ನಿನ್ನ ಡ್ರೆಸ್ಸಿಂಗ್ ಸೆನ್ಸೋ, ಹೋ ಗಾಡ್, ಇದೇನೇ ಅವತಾರ. ಕುರ್ತಿಗೆ ನಾರ್ಮಲ್ ಆಗಿ ಲೆಗ್ಗಿನ್ಸ್, ಜೀನ್ಸ್ ಇಲ್ಲಾಂದರೆ ಪಲಾಜೋ ಹಾಕಿದರೆ ನೀನೇನೇ ಲೆಹಂಗಾ ಹಾಕ್ಕೊಂಡು ಬಂದಿದ್ದೀಯಾ ಒಳ್ಳೆ ಜಾತ್ರೆಯ ಹಾಗೆ ನೋಡೋಕೆ. ಲಾಸ್ಟ್ ಮಂತ್ ನನ್ನ ಒಂದು ದಿನದ ರಜೆ ಪೂರ್ತಿ ವೇಸ್ಟ್ ಮಾಡಿ ಯಾವ ಡ್ರೆಸ್ಸಿಗೆ ಏನು ಹಾಕಬೇಕೆಂದು ಎಲ್ಲವನ್ನು ನಿನ್ನ ಕಬೋರ್ಡಲ್ಲಿ ಜೋಡಿಸಿ ಇಟ್ಟಿದ್ದೆ ತಾನೆ. ಅದು ಈಗ ಹೇಳೋಕೆ ಮಾತ್ರ ಹೌಸ್ ಕೀಪಿಂಗ್ ಮ್ಯಾನೇಜರ್. ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ, ಏನಿಲ್ಲ ನಿನ್ನಲ್ಲಿ. ಅದೇನೋ ನೋಡಿ ದಾಮಿನಿ ಮೇಡಮ್ ಸೆಲೆಕ್ಟ್ ಮಾಡಿದ್ರು ಅಂತ ಬೈಯುತ್ತಲೇ ಇದ್ದವಳತ್ತ ಗಮನ ಹರಿಸದೆ ಐಶ್ವರ್ಯ ವಾಚ್ ನೋಡುತ್ತಿದ್ದರೆ ಬಾಲಕೃಷ್ಣ ಇವರಿಬ್ಬರದ್ದು ಯಾವಾಗಲೂ ಇದ್ದದ್ದೇ ಎಂದುಕೊಂಡು ತಿಂಡಿ ಮುಗಿಸಿ ಎದ್ದು, ಐಶು, ನಿಜಕ್ಕೂ ಇಂದಿನ ನಿನ್ನ ಡ್ರೆಸ್ ಕಾಂಬಿನೇಷನ್ ತುಂಬ ಕೆಟ್ಟದಾಗಿದೆ. ಅಟ್ಲೀಸ್ಟ್ ಕಲರ್ ಆದರೂ ಮ್ಯಾಚಿಂಗ್ ಮಾಡೋ ಅಂತ ಹೇಳಿ ಇನ್ನೇನು ಅಲ್ಲಿಂದ ಹೋಗಬೇಕೆನ್ನುವಾಗ ಅವರೆದುರು ಬಂದವನೊಬ್ಬ ತಿಂಡಿಯ ತಟ್ಟೆಯನ್ನು ಐಶ್ವರ್ಯಳ ಎದುರು ಇಟ್ಟು ಅವಳ ಪಕ್ಕದಲ್ಲೇ ತಾನು ಕುಳಿತು, ಯು ಲುಕ್ಕಿಂಗ್ ರಿಯಲಿ ಕ್ಯೂಟ್ ಐಶು ಎಂದ ಆಯುಷ್ನನ್ನು ನೋಡಿ ಅಂಜುನ ಗೆಳೆಯರತ್ತ ಹೆಂಗೆ ನಾನು ಎನ್ನುತ್ತಾ ಇಲ್ಲದ ಕಾಲರೆತ್ತಿ ತೋರಿಸಿದವಳನ್ನು ನೋಡಿದವರಿಬ್ಬರು ಹಣೆ ಚೆಚ್ಚಿಕೊಂಡರು. ಅವಳ ಕಿವಿಯತ್ತ ಬಾಗಿದ ಅಂಜಲಿ, ಸರಿ, ಇದಕ್ಕೆಯ ಉಸಿರುಗಟ್ಟಿಕೊಂಡು ಓಡಿ ಬಂದದ್ದು ಸರಿಯಾಗಿದೆ ನಿಮ್ಮಿಬ್ಬರ ಜೋಡಿ ಅಂತ ಪಿಸುಗುಟ್ಟಿ, ಮಾರ್ನಿಂಗ್ ಆಯುಷ್ ಸ್ವಲ್ಪ ವರ್ಕ್ ಇದೆ ಆಮೇಲೆ ಸಿಗ್ತೀನಿ ಎಂದು ಇಬ್ಬರಿಗೂ ಹೇಳಿ ಬಾಲಕೃಷ್ಣನ ಜೊತೆ ಅಲ್ಲಿಂದ ಹೊರಟವಳು ಬಾಗಿಲ ಬಳಿ ತಿರುಗಿ ಅಲ್ಲಿ ಕುಳಿತವರತ್ತ ಒಮ್ಮೆ ನೋಡಿ, 7 ತಿಂಗಳಿನಿಂದ ಇವರಿಬ್ಬರದು ಇದೇ ಆಯಿತು. ಇಲ್ಲಿ ಏನಾದರೂ ಈವೆಂಟ್ಸ್ ನಡೆಯುವಾಗ ಅವನು ಓಡೋಡಿ ಬರೋದು, ಇವಳು ಅವನಿನ್ನೂ ನೋಡೋಕೆ ಸಿಗೋದೇ ಇಲ್ವೇನೋ ಅನ್ನೋ ಹಾಗೆ ಕಾಯ್ಕೊಂಡು ಕೂರೋದು. ಅಲ್ಲ, ಇಬ್ರಿಗೂ ಮನಸ್ಸಲ್ಲಿರೋದು ಹೇಳ್ಕೊಂಡು ಮದುವೆ ಆಗೋಕೆ ಏನು ಎಂದು ಗದರುತ್ತಿರುವವಳ ಕಡೆ ನೋಡಿ ನಕ್ಕ ಬಾಲಕೃಷ್ಣ, ಮದುವೆ ಆಗೋಕೆ ಇವರಿಬ್ಬರ ಮನಸ್ಸು ಸೇರಿದ್ರೆ ಸಾಕ ಅಂಜು. ಆಯುಷ್ ಕೋಟ್ಯಾಧಿಪತಿ ಅಪ್ಪನ ಒಬ್ಬನೇ ಮಗ. ಅಲ್ಲದೆ ಅವರ ಈವೆಂಟ್ಸ್ ಕಂಪನಿ ಸೌತ್ ಇಂಡಿಯಾದಲ್ಲಿ ತುಂಬ ಫೇಮಸ್. ನಮ್ಮ ಐಶುಗೆ ಅಂತಹ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ. ಕಾಸರಗೂಡಿನ ಒಂದು ಪುಟ್ಟ ಊರಿನಿಂದ ಬಂದಿರೋಳು. ಅಪ್ಪ ರೈಲ್ವೆಯಲ್ಲಿ ಇದ್ದಾರೆ, ಇವಳು ಇಲ್ಲಿ ಹೌಸ್ ಕೀಪಿಂಗ್ ಮ್ಯಾನೇಜರ್. ಇನ್ನೂ ಅವಳ ತಮ್ಮ ಈಗಷ್ಟೇ ಇಂಜಿನಿಯರಿಂಗ್ ಫೈನಲ್ ಇಯರ್. ಅವರಿಬ್ಬರ ನಡುವೆ ಆಕಾಶ ಭೂಮಿಯ ಅಂತರವಿದೆ ಎಂದು ಮಾತನಾಡುತ್ತಾ ತಿಂಡಿ ತಿನ್ನುತ್ತಿದ್ದವರತ್ತ ನೋಡಿ ಅವನು ಹೇಳಿದ ಮಾತುಗಳು ಅಂಜಲಿಗೂ ಗೊತ್ತಿರುವ ವಿಷಯನೇ. ನನ್ನ ಮತ್ತು ಜೀವ ವಿಷಯದಲ್ಲೂ ಗಂಗಾಧರ್ ಸರ್ ಹೀಗೆ ಯೋಚಿಸಿದ್ದರೆ ಎಂದವಳ ಕಂಗಳು ಕ್ಷಣದಲ್ಲಿ ತುಂಬಿದರೂ ತಕ್ಷಣ ತಲೆಕೊಡವಿ, ಸ್ವಲ್ಪ ಕೆಲಸವಿದೆ ಬಾಲ. ನಿನ್ನೆ ಬಂದಿರೋ ಗೆಸ್ಟ್ ಒಬ್ಬರಿಗೆ ನಾನು ಮಾಡೋ ಎಗ್ ಮಸಾಲ ಮತ್ತು ಚಿಕನ್ ಟಿಕ್ಕಾ ಬಿರಿಯಾನಿ ಬೇಕಂತೆ. ನಿನ್ನೆಯೇ ಹೇಳಿದ್ದಾರೆ, ಆಮೇಲೆ ಸಿಗುತ್ತೇನೆ ಅಂತ ಅಲ್ಲಿಂದ ಹೊರಟವಳನ್ನು ಒಮ್ಮೆ ತಡೆಯಬೇಕೆನಿಸಿದರೂ ಅವಳ ಬಗ್ಗೆ ತಿಳಿದಿದ್ದ ಕಾರಣ, ಬಿರಿಯಾನಿ ಸ್ವಲ್ಪ ಜಾಸ್ತಿಯೇ ಮಾಡು ಅಂಜು ಅಂತ ಕೂಗಿ ಹೇಳಿದವನ ಧ್ವನಿ ಕೇಳಿ ತಿರುಗದೆ ಕೈಸನ್ನೆಯಲ್ಲಿ ಆಯಿತೆಂದು ತೋರಿಸಿ ಅಲ್ಲಿಂದ ಹೋದವಳತ್ತಲೇ ಒಂದೆರಡು ಕ್ಷಣ ನೋಡಿ ಹಿಂತಿರುಗಿ ಇನ್ನು ಮಾತಲ್ಲಿ ಮುಳುಗಿರುವ ಜೋಡಿಯನ್ನು ಗಮನಿಸಿ ನಸುನಕ್ಕು ಅಲ್ಲಿಂದ ಸರಿದವನಿಗೆ ಅವರೆಲ್ಲರ ಮೊದಲ ಭೇಟಿ ನೆನಪಾಗಿತ್ತು. ಬಾಲಕೃಷ್ಣ ಮೂಲತಃ
ತಮಿಳುನಾಡಿನವನಾದರೂ ಅವನ ಅಪ್ಪ ಬಾಲನ್ ಬೆಂಗಳೂರಿನ ಐಟಿ ಕಂಪನಿಯೊಂದರ ಕ್ಯಾಬ್ ಡ್ರೈವರ್ ಆಗಿದ್ದರು. ಕ್ರಮೇಣ ತಮ್ಮದೇ ಒಂದು ಸ್ವಂತ ಕಾರು ತೆಗೆದುಕೊಂಡ ಮೇಲೆ ಹೆಂಡತಿ ರೇವತಿ ಹಾಗೂ ಗಂಡು ಮಕ್ಕಳಾದ ಬಾಲಕೃಷ್ಣ ಹಾಗೂ ಬಾಲಚಂದ್ರನನ್ನ ಬೆಂಗಳೂರಿಗೆ ಕರೆಸಿಕೊಂಡರು. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸಿದ ಬಾಲಕೃಷ್ಣ ಒಂದು 3 ಸ್ಟಾರ್ ಹೋಟೆಲಲ್ಲಿ ಕೆಲಸ ಮಾಡುತ್ತಿರುವಾಗ ಗಿರಿಧಾಮ ರೆಸಾರ್ಟಲ್ಲಿರುವ ಕೆಲಸದ ಹ್ಯಾಡ್ ನೋಡಿ ಅಲ್ಲಿ ಅಷ್ಟೇ ಮಾಡಿದ್ದ. ಒಂದು ವಾರದ ಬಳಿಕ ಅಲ್ಲಿಂದ ಬಂದ ಕರೆಯಂತೆ ಇಂಟರ್ವ್ಯೂ ಅಟೆಂಡ್ ಮಾಡಿ ದಾಮಿನಿಯವರ ಮೆಚ್ಚುಗೆ ಗಳಿಸಿ ಅವರೇ ಅವನನ್ನು ಜಯಕರ್ ಅಸಿಸ್ಟೆಂಟ್ ಆಗಿ ಆಯ್ಕೆ ಮಾಡಿದ್ದರು. ಕೆಲಸಕ್ಕೆ ಸೇರಿದ ವಾರದಲ್ಲೇ ಅವನಿಗೆ ಅಲ್ಲಿ ಯಾವುದೇ ಜಗಳ, ಮೇಲಧಿಕಾರಿಗಳ ಕಿರಿಕಿರಿ ಇಲ್ಲದೆ ಪ್ರತಿಯೊಂದು ವಿಭಾಗದ ಕೆಲಸದವರ ನಡುವೆ ಇರುವ ಆತ್ಮೀಯತೆಯನ್ನು ನೋಡಿದವನಿಗೆ ಆಶ್ಚರ್ಯವಾಗಿದ್ದಲ್ಲದೆ ಅದೆಷ್ಟೋ ಕೆಲಸವಿದ್ದರೂ ಸ್ವಲ್ಪವೂ ಗದರದೆ ತಾಳ್ಮೆಯಿಂದ ಎಲ್ಲವನ್ನೂ ಹೇಳಿಕೊಡುವ ಜಯಕರ್ ವ್ಯಕ್ತಿತ್ವ ಅವನನ್ನು ತುಂಬ ಆಕರ್ಷಿಸಿತ್ತು. ಹಾಗಾಗಿ ತನ್ನ ವೃತ್ತಿಗೆ ಯಾವುದೇ ಮೋಸ ಮಾಡದೆ ತನ್ನೆಲ್ಲ ಕೆಲಸವನ್ನು ಮನಸ್ಫೂರ್ತಿಯಾಗಿ ಮಾಡಿ ಮುಗಿಸುತ್ತಿದ್ದರಿಂದ ಎಲ್ಲರ ಅಚ್ಚುಮೆಚ್ಚಾಗಿದ್ದನು. ಆಗಲೇ ಅವನು ರೆಸಾರ್ಟಿಗೆ ಸೇರಿ 5 ತಿಂಗಳಾಗಿತ್ತು. ಅಂದು ಇರುವ ಇಂಟರ್ವ್ಯೂಗೆ ಎಲ್ಲ ತಯಾರು ಮಾಡಿದ ಬಾಲಕೃಷ್ಣ ದಾಮಿನಿಯವರ ಬಳಿ ಕ್ಯಾಂಡಿಡೇಟ್ ಬಯೋಡಾಟಾ ಕೊಟ್ಟು ಹೊರಟವನನ್ನು ತನ್ನ ಜೊತೆಗೆ ನಿಲ್ಲಿಸಿಕೊಂಡಿದ್ದರು. ಇಂಟರ್ವ್ಯೂ ಶುರುವಾಗಿ 11 ಕ್ಯಾಂಡಿಡೇಟ್ ಹಾಗೆಯೇ ಬಂದು ಹೀಗೆಯೇ ಹೋದರೆ 12ನೇ ಕ್ಯಾಂಡಿಡೇಟ್ ಆಗಿ ಒಳಗಡೆ ಬಂದವಳು ಐಶ್ವರ್ಯ ರಾಮನ್. ಒಮ್ಮೆ ಅವಳನ್ನು ಮೇಲಿಂದ ಕೆಳಗಡೆ ನೋಡಿದ ಬಾಲಕೃಷ್ಣ ಬರುತ್ತಿರುವ ನಗು ತಡೆದು ಕೂತರೆ ಅವಳನ್ನು ಕೂರಲು ಹೇಳಿದ ದಾಮಿನಿಯವರು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಅವಳಿಂದ ಬಂದ ಉತ್ತರಗಳನ್ನು ಕೇಳಿ ಮೆಚ್ಚಿದವರು. ಅವಳಲ್ಲಿ ಸಂಬಳದ ಬಗ್ಗೆ ಮಾತನಾಡಿದಾಗ ಅವನ ಮುಖ ಪೆಚ್ಚಾಗಿತ್ತು. ಅವಳ ಮನೆ ತಂದೆ ತಾಯಿಯ ಬಗ್ಗೆ ಕೇಳಿದಾಗ ಎಲ್ಲವನ್ನು ಹೇಳಿಕೊಂಡವಳು. ಇನ್ನೇನು ಹೊರಗಡೆ ಹೋಗಬೇಕೆನ್ನುವಾಗ ಅವಳನ್ನು ತಡೆದ ದಾಮಿನಿ, ನೀನು ಹಾಕಿರೋ ಬಟ್ಟೆ ಇದು ನಿನ್ನದೇ ಆಯ್ಕೆಯ ಅಥವಾ ಫ್ರೆಂಡ್ಸ್ ಯಾರಾದರೂ ರೆಫರ್ ಮಾಡಿದರಾ ಹೀಗೆಯೇ ಡ್ರೆಸ್ ಮಾಡಿದ್ದು ಎಂದು ಕೇಳಿದರು. ಜೀನ್ಸ್ ಪ್ಯಾಂಟ್ ಮತ್ತು ಟೀ ಶರ್ಟ್, ಅದರ ಮೇಲೆ ದುಪ್ಪಟ್ಟ ಒಂದನ್ನು ಸೀರೆಯ ಸೆರಗಿನಂತೆ ಇಳಿಬಿಟ್ಟು ಮಾಡಿರುವ ಮೇಕಪ್, ಹೇರ್ ಸ್ಟೈಲ್ ನೋಡಿದರೆ ಫ್ಯಾಷನ್ ಶೋಗೆ ತಯಾರಾಗಿ ಬಂದಿರುವಂತೆ ಕಾಣುತ್ತಿದ್ದಳು. ಅವರ ಮಾತಿಗೆ ನಸುನಕ್ಕು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿ ನಾನೊಬ್ಬಳು ಕಾಸ್ಟ್ಯೂಮ್ ಡಿಸೈನರ್ ಆಗಬೇಕೆಂದಿದ್ದೆ. ಬಟ್ ಅಪ್ಪ ಅದ್ಯಾವುದಕ್ಕೂ ಒಪ್ಪಿಗೆ ಕೊಡಲಿಲ್ಲ. ಹಾಗಾಗಿ ಡಿಗ್ರಿ ಮುಗಿಸಿ ಹೌಸ್ ಕೀಪಿಂಗ್ ಮ್ಯಾನೇಜ್ಮೆಂಟಲ್ಲಿ ಡಿಪ್ಲೊಮೊ ಮುಗಿಸಿದೆ. ಹೌದು, ನಾನು ಹಾಕೋ ಬಟ್ಟೆಯೆಲ್ಲ ನಿಮಗೆ ವಿಚಿತ್ರವಾಗಿ ಕಾಣಬಹುದು. ಬಟ್ ನನ್ನ ಕನಸನ್ನು ಈ ರೀತಿಯಲ್ಲಿ ನನಗೆ ನಾನೇ ಬಟ್ಟೆ ಡಿಸೈನ್ ಮಾಡಿಕೊಂಡು ನನಸು ಮಾಡುತ್ತಿದ್ದೇನೆ. ನೀವು ಬೇಡವೆಂದರೆ ನಾರ್ಮಲ್ ಬಟ್ಟೆ ಧರಿಸಿಕೊಂಡು ಬರುತ್ತೇನೆ ಮೇಡಮ್ ಎಂದವಳ ಧ್ವನಿಯಲ್ಲಿ ಅದ್ಯಾವುದೋ ನೋವಿತ್ತು. ಇಟ್ಸ್ ಓಕೆ ಐಶ್ವರ್ಯ, ನಿನಗಿಷ್ಟವಾದ ರೀತಿಯ ಬಟ್ಟೆಯನ್ನು ಧರಿಸುವ ಸ್ವಾತಂತ್ರ್ಯ ನಿನಗಿದೆ ಇಲ್ಲಿ. ಹಾಗಂತ ಮೈ ಕೈ ಕಾಣೋ ಬಟ್ಟೆ ಧರಿಸುವ ಹಾಗಿಲ್ಲ. ಇದು ಪ್ರತಿನಿತ್ಯ ನೂರಾರು ಜನರು ಓಡಾಡುವ ಜಾಗ. ಇಲ್ಲಿಗೆ ಬರುವ ಪ್ರತಿಯೊಬ್ಬರು ಒಳ್ಳೆಯವರೆಂದು ನಾನು ಹೇಳೋಲ್ಲ. ಮುಂದೊಂದು ದಿನ ನಿನ್ನ ಈ ಬಟ್ಟೆಯಿಂದಾಗಿ ನಿನಗ್ಯಾವ ಕೆಟ್ಟ ಹೆಸರು ಬರಬಾರದು, ಹಾಗೆಯೇ ಹೇಳೋದು ಮರೆತು ಹೋಯ್ತು. ಯು ಲುಕಿಂಗ್ ಕ್ಯೂಟ್ ಅಂತ ಹೇಳಿ ನಸುನಕ್ಕಿ ಹೇಳಿದವರನ್ನು ನೋಡಿದವಳ ಮುಖದಲ್ಲಿ ಅಂದವಾದ ನಗುವರಳಿದರೆ ಆಗಿನಿಂದ ತನ್ನನ್ನು ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದ ಬಾಲಕೃಷ್ಣನನ್ನು ಕಣ್ಣಲ್ಲೇ ಗದರಿದ ಐಶ್ವರ್ಯ ಅಲ್ಲಿಂದ ಖುಷಿಯಲ್ಲಿ ಹೊರ ನಡೆದಳು. ಮರುದಿನವೇ ಲಗೇಜ್ ಸಮೇತವಾಗಿ ರೆಸಾರ್ಟ್ಗೆ ಶಿಫ್ಟ್ ಆದ ಐಶ್ವರ್ಯ ಅವಳಿಗೆ ಕೊಡಲಾದ ಕೋಣೆಯಿಂದ ಲಗೇಜ್ ಇಟ್ಟು ಹೊರ ಬರುವುದಕ್ಕೂ ಎದುರಿನಿಂದ ಬಂದ ಬಾಲಕೃಷ್ಣ ಅವಳ ಹೊಸ ಅವತಾರವನ್ನು ನೋಡಿ ಜೋರಾಗಿ ನಗುವುದಕ್ಕೂ ಸರಿಯಾಗಿತ್ತು. ಸೊಂಟದ ಮೇಲೆ ಕೈಯಿಟ್ಟು ಅವನನ್ನೇ ಕೆಕ್ಕರಿಸಿ ನೋಡುತ್ತಾ, ಮಿಸ್ಟರ್ ಬಾಲಕೃಷ್ಣ, ಇನ್ನೊಮ್ಮೆ ನನ್ನ ನೋಡಿ ಹಲ್ಲು ಬಿಟ್ಟರೆ ನಿಮ್ಮ ಹಲ್ಲಿನ ಜೊತೆ ಬಾಲ ಕೂಡ ಕಟ್ ಮಾಡ್ತೀನಿ, ನೋಡ್ತೀರಿ. ಹೌದು, ಏನಾಗಿದೆ ನನ್ನ ಡ್ರೆಸ್ಸಿಗೆ? ಅವತ್ತು ಕೂಡ ಕಿಸಿತಿದ್ರಿ ಅಲ್ಲ, ಮೇಡಮ್ಮೇ ಕ್ಯೂಟ್ ಅಂದಿರುವಾಗ ನಿಂದೇನಿದೆ ಅಂತ ಕೋಪದಲ್ಲಿ ಕೇಳಿದರೆ ಅವಳ ಜೋರಾದ ಮಾತಿಗೆ ಸುತ್ತಲೂ ಯಾರೂ ಇಲ್ಲದಿರುವುದನ್ನು ಗಮನಿಸಿ, ಓ ಅಲೋ, ಸ್ವಲ್ಪ ಸಮಾಧಾನ,
ನಿಮ್ಮ ಯಾರೋ ಫ್ರೆಂಡ್ ಇಲ್ಲಿ ಇಂಟರ್ವ್ಯೂ ಬಗ್ಗೆ ಹೇಳಿದ್ದಳಲ್ಲ, ಅವಳು ಬೇರೆ ಯಾರೂ ಅಲ್ಲ, ನನ್ನ ಮಾವನ ಮಗಳು ಅರ್ಚನಾ. ನಾನು ಅವಳನ್ನು ಇಲ್ಲಿಗೆ ಕರೆಸಲು ಇಂಟರ್ವ್ಯೂ ಬಗ್ಗೆ ಹೇಳಿದರೆ ಆ ಕೋತಿ ನಿನ್ನನ್ನು ಕಳುಹಿಸಿದ್ದಾಳೆ. ಅಲ್ಲದೆ ನನ್ನ ಫ್ರೆಂಡ್ ಸ್ವಲ್ಪ ಟ್ರ್ಯಾಕ್ ಅಂದಿದ್ದು ಇಷ್ಟೊಂದು ಅಂತ ನಿಮ್ಮನ್ನ ನೋಡಿದಾಗಲೇ ಗೊತ್ತಾಗಿದ್ದು. ಅಲ್ಲ, ಹಾಕಿರೋದು ಚೂಡಿದಾರ್, ಅದರ ಮೇಲೆ ಜೀನ್ಸ್ ಜಾಕೆಟ್ ಹಾಕೆ. ಓಕೆ, ಜಾಕೆಟ್ ಹಾಕಿ, ಆದರೆ ಆ ಜಾಕೆಟ್ ಮೇಲೆ ದುಪ್ಪಟ್ಟ ಯಾಕೆ ಹೊದ್ದುಕೊಂಡಿದ್ದೀರಿ? ಬಟ್ಟೆ ಕಡಿಮೆ ಆಗಿಲ್ವಾ? ಇನ್ನೂ 4-5 ಹಾಕ್ಕೊಂಡು ಬರಬೇಕಿತ್ತು ಅಂತ ಹೇಳಿ ಕಿಸಕ್ಕನೆ ನಕ್ಕವನನ್ನ ನೋಡಿ ತಾಳ್ಮೆ ಕಳೆದುಕೊಂಡು ಸೀದಾ ಅವನ ಕುತ್ತಿಗೆ ಒತ್ತಿ ಹಿಡಿದು, ನಿನ್ನನ್ ಬುಡ್ಡೂಜಿ ಇನಿ ಮಗ ಈ ಸೈತ ಎಂದು ತುಳುವಿನಲ್ಲಿ ಬೈದವಳನ್ನು ಗೊಂದಲದಲ್ಲಿ ನೋಡುತ್ತಾ ಅವಳ ಕೈಯನ್ನು ತಳ್ಳಿ, ಲೇ, ಮೊದಲು ಅರ್ಥವಾಗೋ ಭಾಷೆಯಲ್ಲಿ ಮಾತಾಡಿ ಸಾಯಿ, ಹಾಗೆಯೇ ಮೈಕೈ ಮುಟ್ಟಿದರೆ ಕೈ ಸನ್ನೆಯಲ್ಲಿ ಬೈದರೆ ಅಷ್ಟೆ ಅಂದಾಗ ಅವಳು ದುಪ್ಪಟ್ಟವನ್ನು ಸೊಂಟಕ್ಕೆ ಕಟ್ಟಿಕೊಂಡು, ಏನ ಬರೀ ಹಾರಾಡ್ತಿ, ಶೂಟ್ ಮಾಡೋಕಾ ಅಂತ ಕೈಯನ್ನು ರಿವಾಲ್ವರ್ ರೀತಿ ಹಿಡಿದು ಕೇಳಿದವಳ ವರಸೆಗೆ ಮೊದಲು ನಗು ಬಂದರೂ ತಕ್ಷಣ ಅವಳ ಹುದ್ದೆಯ ನೆನಪಾದಾಗ ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟಲ್ಲೇ ಅತಿ ಹೆಚ್ಚು ಕೆಲಸಗಾರರು ಇರೋದು. ಇವಳು ನೋಡಿದ್ರೆ ಕೋತಿಯ ಹಾಗೆ ಆಡ್ತಿದ್ದಾಳೆ, ಅದೆಂಗೆ ಅಷ್ಟು ಜನರನ್ನು ಮ್ಯಾನೇಜ್ ಮಾಡ್ತಾಳೋ, ಏನಾದ್ರೂ ಮಾಡ್ಕೊಂಡು ಸಾಯ್ಲಿ, ಒಟ್ಟಾರೆ ರೆಸಾರ್ಟ್ ಮರ್ಯಾದೆ ತೆಗೆಯದಿದ್ದರೆ ಸಾಕು ಎಂದುಕೊಂಡವನು, ಮೇಡಮ್, ತಾವು ಸೇರಿರೋದು ಗಿರಿಧಾಮ ರೆಸಾರ್ಟಲ್ಲಿ ಹೌಸ್ ಕೀಪಿಂಗ್ ಮ್ಯಾನೇಜರ್ ಆಗಿ. ಈ ನಿಮ್ಮ ಹುದ್ದೆಗೆ ಒಂದು ಗೌರವ ಕೊಡಿ. ಅದು ಬಿಟ್ಟು ಈ ರೀತಿ ರಂಗು ರಂಗಿನ ಡ್ರೆಸ್ ಹಾಕಿಕೊಂಡು ಸಿಕ್ಕ ಭಾಷೆಯಲ್ಲಿ ಡೈಲಾಗ್ ಹೊಡ್ಕೊಂಡು ಆ್ಯಕ್ಟ್ ಮಾಡೋಕೆ ಇದು ಫಿಲ್ಮ್ ಇಂಡಸ್ಟ್ರಿಯಲ್ಲ ಅಂತ ತುಸು ಖಾರವಾಗಿಯೇ ಹೇಳಿದರೆ, ಪೆಚ್ಚು ಮೋರೆ ಹಾಕಿಕೊಂಡ ಐಶ್ವರ್ಯ, ಐ ಆಮ್ ಸಾರಿ ಸರ್, ಏನೋ ಗೆಳತಿಯ ಅತ್ತೆ ಮಗ ಪರಿಚಯ ಅಂತ ಸ್ವಲ್ಪ ಜಾಸ್ತಿ ಮಾತನಾಡಿದೆ, ಇನ್ಮೇಲೆ ಸೀರಿಯಸ್ ಆಗಿ ಇರ್ತೀನಿ. ಹಾಗೆಯೇ ನಾನು ಮಾತಾಡಿದ್ದು ತುಳುವಿನಲ್ಲಿ, ಇನ್ಮೇಲೆ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾತನಾಡೋಲ್ಲ. ಕೊನೆಯದಾಗಿ ನಿಮಗೆ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ಇರಿ, ಅದು ಬಿಟ್ಟು ನನ್ನ ಡ್ರೆಸ್ ಮೇಲೆ ಕೆಟ್ಟದಾಗಿ ಕಾಮೆಂಟ್ ಮಾಡೋದು ನನ್ನ ನೋಡಿ ನಕ್ಕರೆ ತುಂಬ ಸಿಟ್ಟು ಬರುತ್ತೆ ನನಗೆ ಎಂದು ಗಂಭೀರವಾಗಿ ಹೇಳಿದಳು. ಈ ಕತೆಗಳು ಇನ್ನೂ ಮುಂದುವರಿಯಲಿದೆ. ಕತೆಗಳನ್ನು ತುಂಬ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಇದರಿಂದ ಯಾವುದೇ ಎಪಿಸೋಡ್ ಕೂಡ ನಿಮ್ಮಿಂದ ಮಿಸ್ ಆಗೋಲ್ಲ. ಇಷ್ಟೊತ್ತು ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.